ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಗೈಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಚಾಪ್ಟರ್ ದಿಂದ ಲಾಸ್ಟ್ 10 ಇಯರ್ಸ್ ನೀಟ್ ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಈ ಚಾಪ್ಟರ್ ದಿಂದ ಲಾಸ್ಟ್ 10 ಇಯರ್ಸ್ ಒಳಗೆ ಟೋಟಲ್ 17 ಕ್ವಶನ್ಸ್ ಅನ್ನ ಕೇಳಿದೆ. ಇನ್ನು ಆ 17 ಕ್ವಶನ್ಸ್ ಅನ್ನ ನಾನು 2 ಪಾರ್ಟ್ಸ್ ಒಳಗೆ ಡಿಸ್ಕಸ್ ಮಾಡ್ತೀನಿ. ಪಾರ್ಟ್ 1 ಒಳಗೆ 9 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ರೆ ಪಾರ್ಟ್ 2 ಒಳಗೆ ನಾನು 8 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಇನ್ನು ನಾನು ಮೊದಲೇ ಹೇಳಿದಂಗ ಪ್ರತಿಯೊಂದು ಪಾರ್ಟ್ಗೂ 2 ವಿಡಿಯೋಸ್ ಇರ್ತವೆ. Part 1 will have 2 videos and part 2 will also have 2 videos. ಪ್ರತಿ ಪಾರ್ಟಿನ ಮೊದಲನೇ ವಿಡಿಯೋ ಒಳಗೆ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಆ ಪಾರ್ಟಿಗೆ ಸಂಬಂಧಪಟ್ಟ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಇನ್ನು ಎರಡನೇ ವಿಡಿಯೋ ಒಳಗೆ ಆ ಕ್ವಶನ್ಸ್ ಗೆ ಸೊಲ್ಯೂಷನ್ಸ್ ಅನ್ನ ಕೊಡ್ತೀನಿ. ಇದ್ರ ಹಿಂದಿನ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ ನೀವು ಕೂಡ ಈ ಡಿಸ್ಕಷನ್ ಒಳಗೆ ಇನ್ವಾಲ್ವ್ ಆಗಬೇಕು. ಆನ್ ಯುವರ್ ಓನ್ ನೀವು ಕೂಡ ಈ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಇನ್ನು ಪರ್ಟಿಕ್ಯುಲರ್ಲಿ ಈ ವಿಡಿಯೋಗೆ ಬರೋದಾದ್ರೆ ಈ ವಿಡಿಯೋ ಒಳಗೆ ನಾನು ಪಾರ್ಟ್ 1 ಗೆ ಸಂಬಂಧಪಟ್ಟ ಕ್ವಶನ್ಸ್ ಅನ್ನಷ್ಟೇ ಡಿಸ್ಕಸ್ ಮಾಡ್ತೀನಿ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿಯೊಂದು ಕ್ವಶನ್ ಆದ್ಮೇಲೆ ವಿಡಿಯೋನ ಪಾಸ್ ಮಾಡಿ ನೀವಾಗೆ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಒಂದ್ ವೇಳೆ ಕ್ವಶನ್ ಸಾಲ್ವ್ ಆಗ್ಲಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಮತ್ತೆ ಹಿಂಟ್ಸ್ ಕೊಟ್ಟಿರ್ತೀನಿ. ಅವನ್ನೆರಡನ್ನು ಯೂಸ್ ಮಾಡ್ಕೊಂಡು ನೀವು ಈಸಿಯಾಗಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬಹುದು. ಇನ್ನು ಇದಾದ್ಮೇಲೆ ಇದ್ರದೇ ವಿಡಿಯೋ ಸೊಲ್ಯೂಷನ್ಸ್ ಸಿಗುತ್ತೆ ನಿಮಗೆ. ಆ ಸೊಲ್ಯೂಷನ್ಗೆ ನಿಮ್ ಸೊಲ್ಯೂಷನ್ಸ್ ಅನ್ನ ಕಂಪೇರ್ ಮಾಡಿ ಎಷ್ಟು ಕರೆಕ್ಟ್ ಆದವು, ಎಷ್ಟು ತಪ್ಪಾದವು, ಮತ್ತೆ ಏನೇನು ಡಿಫಿಕಲ್ಟಿ ಫೇಸ್ ಮಾಡಿದ್ರಿ ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ನೀವು ತಿಳಿಸಬೇಕು. ಸೊ ಗೈಸ್, ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ಅವರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟ್. ಗೈಸ್, ಮೊದಲಿಗೆ ಕ್ವಶನ್ ನಂಬರ್ 1. ಈ ಕ್ವಶನ್ ಅನ್ನ 2012 ರೊಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ದಿ ಡೈಮೆನ್ಷನ್ಸ್ ಆಫ್ mu naught epsilon naught whole raised to minus 1 by 2 are. Option number 1 L raised to 1 T raised to minus 1. Option number 2 L raised to minus 1 T raised to 1. Option number 3 L raised to half T raised to minus half. Option number 4 L raised to half T raised to half. ಗೈಸ್, ಇಲ್ಲಿ ಕ್ವಶನ್ ಒಳಗ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನ ಕೊಟ್ಟ. ಅದ್ಯಾವ್ದಪ್ಪ ಅಂತಂದ್ರೆ mu naught epsilon naught whole raised to minus 1 by 2, ಅಥವಾ ಇದನ್ನ ನಾವು 1 divided by under root mu naught epsilon naught ಅಂತಾನು ಬರೀಬಹುದು. ಕ್ವಶನ್ ಏನಪ್ಪಾ ಅಂತಂದ್ರೆ ಈ ಫಿಸಿಕಲ್ ಕ್ವಾಂಟಿಟಿಯ ಡೈಮೆನ್ಷನ್ಸ್ ಅನ್ನ ನಾವಿಲ್ಲಿ ಹೇಳಬೇಕು. ಗೈಸ್, ಇಲ್ಲಿ mu naught ಅಂತಂದ್ರೆ ಅಬ್ಸಲ್ಯೂಟ್ ಪರ್ಮಿಯಬಿಲಿಟಿ ಅಥವಾ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್. ಅದೇ ರೀತಿ epsilon naught ಅಂದ್ರೆ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಅಥವಾ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಬಹಳಷ್ಟು ಜನರಿಗೆ ಇವೆರಡರದ್ದು ಡೈಮೆನ್ಷನ್ಸ್ ಗೊತ್ತಿರಂಗಿಲ್ಲ. ಆದ್ರೆ ನೀವು ಇವತ್ತರ ಡೈಮೆನ್ಷನ್ಸ್ ಅನ್ನ ಕೂಲಮ್ಸ್ ಲಾ ಮತ್ತೆ ಬಯೋಟ್ ಸವರ್ಟ್ಸ್ ಲಾ ಯೂಸ್ ಮಾಡೋದ್ರ ಮೂಲಕ ಫೈಂಡ್ ಔಟ್ ಮಾಡಬಹುದು. ಇನ್ನು ಆ ರೀತಿ ಫೈಂಡ್ ಔಟ್ ಮಾಡಿ ನೀವು ಈ ಕ್ವಾಂಟಿಟಿಗೆ ಅಂದ್ರೆ mu naught epsilon naught whole raised to minus 1 by 2 ಕೂಡ ಡೈಮೆನ್ಷನ್ಸ್ ಅನ್ನ ಕಂಡುಹಿಡಿಯಬಹುದು. ಬಟ್ ಇಟ್ ಟೇಕ್ಸ್ ಟೈಮ್ ಅಂಡ್ ಯು ನೀಡ್ ಟು ಡೂ ಲಾಟ್ ಆಫ್ ಸಿಂಪ್ಲಿಫಿಕೇಶನ್. ಬಟ್ ಇಫ್ ಯು ರಿಯಲಿ ನೋ ವಾಟ್ ದಿಸ್ ಫಿಸಿಕಲ್ ಕ್ವಾಂಟಿಟಿ ಈಸ್, ಅವಾಗ ನೀವು ಈ ಕ್ವಶನ್ ಗೆ ವಿದಿನ್ 2 seconds ಆನ್ಸರ್ ಅನ್ನ ಹೇಳಬಹುದು. ಇಲ್ಲಿ ಯಾರಿಗೆ ಈ ಫಿಸಿಕಲ್ ಕ್ವಾಂಟಿಟಿ ಏನು ಅಂತ ಹೇಳಿ ಗೊತ್ತಿಲ್ಲ ಅವ್ರಿಗೆ ನಾನು 3 ಹಿಂಟ್ಸ್ ಅನ್ನ ಕೊಡ್ತೀನಿ. ಮೊದಲನೇ ಹಿಂಟ್ ಏನಪ್ಪಾ ಅಂತಂದ್ರೆ ದಿಸ್ ಇಸ್ ಒನ್ ಆಫ್ ದಿ ಫಂಡಮೆಂಟಲ್ ಕಾನ್ಸ್ಟೆಂಟ್ಸ್ ಇನ್ ದಿ ಯೂನಿವರ್ಸ್. ಇದು ಒನ್ ಆಫ್ ದಿ ಫಂಡಮೆಂಟಲ್ ಕಾನ್ಸ್ಟೆಂಟ್ಸ್. ಎರಡನೇ ಹಿಂಟ್ ಏನಪ್ಪಾ ಅಂತಂದ್ರೆ ಇಟ್ ಈಸ್ ರಿಲೇಟೆಡ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಟ್ರಾವೆಲಿಂಗ್ ಇನ್ ಅ ಫ್ರೀ ಸ್ಪೇಸ್. ಈ ಕ್ವಾಂಟಿಟಿ ಏನೈತೆ ಇಟ್ ಇಸ್ ರಿಲೇಟೆಡ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಟ್ರಾವೆಲಿಂಗ್ ಇನ್ ಅ ಫ್ರೀ ಸ್ಪೇಸ್ ಅಥವಾ ವ್ಯಾಕ್ಯೂಮ್. ಇನ್ನು ಮೂರನೇ ಹಿಂಟ್ ನಿಮಗೆ ಗೊತ್ತೇ ಆಗ್ಬೇಕು ಏನಪ್ಪಾ ಅಂತಂದ್ರೆ ಇಟ್ಸ್ ವ್ಯಾಲ್ಯೂ ಇನ್ SI ಯೂನಿಟ್ ಇಸ್ 3 into 10 raised to 8. ಸೊ ಆಫ್ಟರ್ 3 ಹಿಂಟ್ಸ್ ಐ ಹೋಪ್ ಬಹಳಷ್ಟು ಜನರಿಗೆ ಇದರ ಆನ್ಸರ್ ಗೊತ್ತಾಗಿತ್ತು ಅಂತ ಅನ್ಕೋತೀನಿ. ಇನ್ನು ಯಾರಿಗೆ ಗೊತ್ತಾಗಿಲ್ಲ ಅವರು ಕ್ಲಾಸ್ 12th ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಚಾಪ್ಟರ್ ಒಳಗೆ ತೆಗೆದು ನೋಡ್ರಿ, ಯು ವಿಲ್ ಫೈಂಡ್ ದಿಸ್ ಎಕ್ಸ್ಪ್ರೆಷನ್. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 2. ಈ ಕ್ವಶನ್ ಅನ್ನು ಕೂಡ 2012 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ದಿ ಡ್ಯಾಂಪಿಂಗ್ ಫೋರ್ಸ್ ಆನ್ an oscillator is directly proportional to the velocity. The units of constant of proportionality are. Option number 1 kg meter per second. Option number 2 kg meter per second square. Option number 3 kg per second. Option number 4 kg second. ಗೈಸ್, ನೀವು ಒಂದು ಆಸಿಲೇಟಿಂಗ್ ಆಬ್ಜೆಕ್ಟ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಸಮಥಿಂಗ್ ಲೈಕ್ ದಿಸ್. ಆಫ್ಟರ್ ಸಮ್ ಟೈಮ್ ದಿಸ್ ವಿಲ್ ಸ್ಟಾಪ್ ಆಸಿಲೇಟಿಂಗ್. ಯಾಕಪ್ಪ ಅಂತಂದ್ರೆ ದೇರ್ ಇಸ್ ಅ ಫೋರ್ಸ್ ವಿಚ್ ಇಸ್ ಕಾನ್ಸ್ಟೆಂಟ್ಲಿ ಅಪೋಸಿಂಗ್ ದೀಸ್ ಆಸಿಲೇಷನ್ಸ್. ಅದ್ಯಾವುದು ಏರ್ ರೆಸಿಸ್ಟೆನ್ಸ್ ಅಥವಾ ಏರ್ ಡ್ರ್ಯಾಗ್ ಅಂತ ಹೇಳಿ ನಾವು ಕರಿತೀವಿ. ಇನ್ನು ದೀಸ್ ಟೈಪ್ ಆಫ್ ಫೋರ್ಸಸ್ ವಿಚ್ ಅಪೋಸ್ ದಿ ಆಸಿಲೇಷನ್ಸ್ ಆರ್ ನೋನ್ ಎಸ್ ಡ್ಯಾಂಪಿಂಗ್ ಫೋರ್ಸಸ್. ಕ್ವಶನ್ ಬರೋದಾದ್ರೆ ಕ್ವಶನ್ ಒಳಗೂ ಒಂದು ಡ್ಯಾಂಪಿಂಗ್ ಫೋರ್ಸ್ ಬಗ್ಗೆ ಕೊಟ್ಟ. ಅವ್ರು ಏನ್ ಹೇಳಕತ್ತಾರಪ್ಪ ಅಂತಂದ್ರೆ ದಿ ಡ್ಯಾಂಪಿಂಗ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೆಲಾಸಿಟಿ ಅಂತ ಹೇಳಿ ಹೇಳ. ಇದನ್ನ ನಾವು ಮ್ಯಾಥಮೆಟಿಕಲಿ ಏನಂತ ಬರೀಬಹುದು, F is equal to K into V ಅಂತ ಹೇಳಿ ಬರೀಬಹುದು. ಇಲ್ಲಿ F ಅಂದ್ರೆ ಡ್ಯಾಂಪಿಂಗ್ ಫೋರ್ಸ್, K ಅಂದ್ರೆ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ, V ಅಂದ್ರೆ ವೆಲಾಸಿಟಿ ಆಫ್ ದಿ ಆಬ್ಜೆಕ್ಟ್. ಕ್ವಶನ್ ಏನಪ್ಪಾ ಅಂತಂದ್ರೆ ಈ K ಯೂನಿಟ್ಸ್ ಏನಂತ ಹೇಳಿ ನಾವಿಲ್ಲಿ ಕಂಡುಹಿಡಿಯಬೇಕು. ಇಟ್ ಇಸ್ ವೆರಿ ಸಿಂಪಲ್. ಹಂಗ K is equal to F divided by V ಅಂತ ಹೇಳಿ ಬರೀಬಹುದು. ಸೊ ಯೂನಿಟ್ ಆಫ್ K ಏನಾಗುತ್ತೆ ಹಂಗಂದ್ರೆ ಯೂನಿಟ್ ಆಫ್ F divided by ಯೂನಿಟ್ ಆಫ್ V. ನಿಮಗೆ ಯೂನಿಟ್ ಆಫ್ ಫೋರ್ಸ್ ಗೊತ್ತಿತ್ತು ಮತ್ತೆ ಯೂನಿಟ್ ಆಫ್ V ಗೊತ್ತಿತ್ತಪ್ಪ ಅಂತಂದ್ರೆ ಯು ಕ್ಯಾನ್ ಈಸಿಲಿ ಫೈಂಡ್ ಯೂನಿಟ್ ಆಫ್ K. ಸೊ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಿ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗೆ ನೀವು ನಮಗೆ ತಿಳಿಸಿ. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಕ್ವಶನ್ ಅನ್ನ 2013 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ಇನ್ ಅನ್ ಎಕ್ಸ್ಪೆರಿಮೆಂಟ್ 4 quantities A, B, C and D are measured with percentage error 1%, 2%, 3% and 4% respectively.
quantity P is calculated as follows, where P is equal to A cube B square divided by C into D. The percentage error in P is option number 1 7%, option number 2 4%, option number 3 14%, option number 4 10%. Guys, ಇಲ್ಲಿ ಕ್ವಶನ್ ಒಳಗ ಅವರೊಂದು ಎಕ್ಸ್ಪೆರಿಮೆಂಟ್ ಬಗ್ಗೆ ಹೇಳಕತ್ತಾರೆ, ವಿಚ್ ಇನ್ವಾಲ್ವ್ಸ್ ಮೆಜರ್ಮೆಂಟ್ ಆಫ್ 4 ಫಿಸಿಕಲ್ ಕ್ವಾಂಟಿಟೀಸ್ A, B, C and D. ಮತ್ತೇನ್ ಹೇಳ್ಯಾರಪ್ಪ ಅಂತಂದ್ರ ಇವ್ರನ್ನ ಮೆಜರ್ ಮಾಡಿದ್ಮೇಲೆ ಇವ್ರೊಳಗಿರ್ತಕ್ಕಂಥ ಪರ್ಸೆಂಟೇಜ್ ಎರರ್ಸ್ ಅನ್ನ ಹೇಳ್ಯಾರ. ಎ ಒಳಗಿರ್ತಕ್ಕಂಥ ಪರ್ಸೆಂಟೇಜ್ ಎರರ್ 1% ಐತಿ, ಬಿ ಒಳಗ 2% ಐತಿ, ಸಿ ಒಳಗ 3% ಐತಿ, ಮತ್ತೆ ಡಿ ಒಳಗ 4% ಐತಿ. ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರ ಈ 4 ವ್ಯಾಲ್ಯೂಸ್ ಅನ್ನ ಯೂಸ್ ಮಾಡ್ಕೊಂಡು ಪಿ ಅನ್ನು ಮತ್ತೊಂದು ಕ್ವಾಂಟಿಟಿನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ ಪಿ ಹೆಂಗೈತಿ, ಪಿ ಇಸ್ ಈಕ್ವಲ್ ಟು ಎ ಕ್ಯೂಬ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಸಿ ಇಂಟು ಡಿ ಐತಿ. ಕ್ವಶನ್ ಏನಪ್ಪಾ ಅಂತಂದ್ರ ಈ ರೀತಿ ಕ್ಯಾಲ್ಕುಲೇಟೆಡ್ ಮಾಡಿದ ಪಿ ಒಳಗ ಎಷ್ಟು ಪರ್ಸೆಂಟೇಜ್ ಎರರ್ ಇರ್ತೈತಿ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ಗೈಸ್, ಈ ರೀತಿ ಒಂದು ಕ್ವಾಂಟಿಟಿ ಕೊಟ್ಟಾಗ ಅಂದ್ರೆ ವಿಚ್ ಇನ್ವಾಲ್ವ್ಸ್ ಮಲ್ಟಿಪಲ್ ಕ್ವಾಂಟಿಟೀಸ್ ವಿತ್ ಪವರ್ಸ್ ಇದ್ದಾಗ ರಿಲೇಟಿವ್ ಎರರ್ ಯಾವ ರೀತಿ ಕಂಡು ಹಿಡಿದು ಅನ್ನೋದು ನಮ್ಗೆ ಗೊತ್ತೈತಿ. ಹೆಂಗದು, ರಿಲೇಟಿವ್ ಎರರ್ ಇನ್ ಪಿ ಇಸ್ ಈಕ್ವಲ್ ಟು ರಿಲೇಟಿವ್ ಎರರ್ ಇನ್ ಎ ಟೈಮ್ಸ್ ದಿ ಪವರ್ ಆಫ್ ಎ ದಟ್ ಇಸ್ 3 ಪ್ಲಸ್ ರಿಲೇಟಿವ್ ಎರರ್ ಇನ್ ಬಿ ಟೈಮ್ಸ್ ದಿ ಪವರ್ ಆಫ್ ಬಿ ದಟ್ ಇಸ್ 2 ಪ್ಲಸ್ ರಿಲೇಟಿವ್ ಎರರ್ ಇನ್ ಸಿ ಟೈಮ್ಸ್ ದಿ ಪವರ್ ಆಫ್ ಸಿ ದಟ್ ಇಸ್ 1 ಪ್ಲಸ್ ರಿಲೇಟಿವ್ ಎರರ್ ಆಫ್ ಡಿ ಇಂಟು ಪವರ್ ಆಫ್ ಡಿ ದಟ್ ಇಸ್ ಆಲ್ಸೋ 1. ಅಂದ್ರೆ ರಿಲೇಟಿವ್ ಎರರ್ ಆಫ್ ಪಿ ಇಸ್ ಈಕ್ವಲ್ ಟು 3 ಟೈಮ್ಸ್ ರಿಲೇಟಿವ್ ಎರರ್ ಆಫ್ ಎ ಪ್ಲಸ್ 2 ಟೈಮ್ಸ್ ರಿಲೇಟಿವ್ ಎರರ್ ಆಫ್ ಬಿ ಪ್ಲಸ್ 1 ಟೈಮ್ಸ್ ರಿಲೇಟಿವ್ ಎರರ್ ಆಫ್ ಸಿ ಅಂಡ್ 1 ಟೈಮ್ಸ್ ರಿಲೇಟಿವ್ ಎರರ್ ಆಫ್ ಡಿ. ಸೊ ಈ ರೀತಿ ಆದ್ಮೇಲೆ ನಮಗೆ ಇಲ್ಲಿ ಬೇಕಾಗಿರೋದು ಪರ್ಸೆಂಟೇಜ್ ಎರರ್ ಬೇಕಾಗಿದೆ, ಆದ್ರೆ ನಮಗೆ ಸಿಕ್ಕಿರೋದು ರಿಲೇಟಿವ್ ಎರರ್. ಪರ್ಸೆಂಟೇಜ್ ಎರರ್ ಇಸ್ ಬೇಸಿಕಲಿ ರಿಲೇಟಿವ್ ಎರರ್ ಇಂಟು 100. ರಿಲೇಟಿವ್ ಎರರ್ ಗೆ ನಾವು 100 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪರ್ಸೆಂಟೇಜ್ ಎರರ್ ಸಿಗ್ತದೆ. ಇಫ್ ಯು ಮಲ್ಟಿಪ್ಲೈ 100 ಆನ್ ಬೋತ್ ಸೈಡ್ಸ್ ನಿಮಗೆ ಏನ್ ಸಿಗುತ್ತೆ, ಪರ್ಸೆಂಟೇಜ್ ಎರರ್ ಇನ್ ಪಿ ಇಸ್ ಈಕ್ವಲ್ ಟು 3 ಟೈಮ್ಸ್ ಪರ್ಸೆಂಟೇಜ್ ಎರರ್ ಇನ್ ಎ ಪ್ಲಸ್ 2 ಟೈಮ್ಸ್ ಪರ್ಸೆಂಟೇಜ್ ಎರರ್ ಇನ್ ಬಿ ಪ್ಲಸ್ 1 ಟೈಮ್ಸ್ ಪರ್ಸೆಂಟೇಜ್ ಎರರ್ ಇನ್ ಸಿ ಅಂಡ್ ಪ್ಲಸ್ ಪರ್ಸೆಂಟೇಜ್ ಎರರ್ ಇನ್ ಡಿ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನೀವು ಈಸಿಯಾಗಿ ಏನಪ್ಪಾ ಆನ್ಸರ್ ನ ಕಂಡುಹಿಡಬಹುದು. ನಾನು ಆಕ್ಚುಲಿ ಏನೇನ್ ಮಾಡ್ಬೇಕೆಲ್ಲ ಹೇಳೇ ಬಿಟ್ನಿ. ಸೊ ಜಸ್ಟ್ ನೀವೇನ್ ಮಾಡ್ಬೇಕು, ಉತ್ತರನ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಒಳಗ ಬರೀ. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 4. ಈ ಕ್ವಶನ್ ಅನ್ನು ಕೂಡ 2013 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ದಿ ಪೇರ್ ಆಫ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಸೇಮ್ ಡೈಮೆನ್ಷನ್ಸ್ ಈಸ್ ಆಪ್ಷನ್ ನಂಬರ್ 1 ಇಂಪಲ್ಸ್ ಅಂಡ್ ಸರ್ಫೇಸ್ ಟೆನ್ಷನ್, ಆಪ್ಷನ್ ನಂಬರ್ 2 angular momentum and work, option number 3 work and torque, option number 4 Young's modulus and energy. ಗೈಸ್, ಇಲ್ಲಿ ಕ್ವಶನ್ ಒಳಗ ಪ್ರತಿಯೊಂದು ಆಪ್ಷನ್ ಒಳಗೂ ಎರಡೆರಡು ಫಿಸಿಕಲ್ ಕ್ವಾಂಟಿಟೀಸ್ ಅನ್ನ ಕೊಟ್ಟಾರ. ಕ್ವಶನ್ ಏನಪ್ಪಾ ಅಂತಂದ್ರೆ ಯಾವ ಆಪ್ಷನ್ ಒಳಗೆ ಇರ್ತಕ್ಕಂಥ ಎರಡು ಫಿಸಿಕಲ್ ಕ್ವಾಂಟಿಟೀಸ್ ಸೇಮ್ ಡೈಮೆನ್ಷನ್ಸ್ ಅನ್ನ ಹೊಂದ್ಯಾವ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ಇನ್ನು ಈ ಕ್ವಶನ್ ನಾನು ಯಾವುದೇ ಎಕ್ಸ್ಪ್ಲನೇಷನ್ ಅಥವಾ ಹಿಂಟ್ಸ್ ಅನ್ನ ಕೊಡುದಿಲ್ಲ, ಯಾಕಂದ್ರೆ ಇಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಎಲ್ಲಾ ಫಿಸಿಕಲ್ ಕ್ವಾಂಟಿಟೀಸ್ ಏನದಾವಲ್ಲ ಅವು ಬೇಸಿಕ್ ನಿಮ್ಗೆ ಗೊತ್ತಿರಲೇಬೇಕು. ಒಂದ್ ವೇಳೆ ಗೊತ್ತಿರಲಿಲ್ಲ ಅಂದ್ರೆ ಹೋಗಿ ಅವ್ರ ಮೀನಿಂಗ್ ಅನ್ನ ತಿಳ್ಕೊಂಬರ್ರಿ. ಸೊ ಅದಾದ್ಮೇಲೆ ನೀವು ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಒಳಗೆ ಟೈಪ್ ಮಾಡಿ. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 5. ಈ ಕ್ವಶನ್ ಅನ್ನ 2014 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ if force F, velocity v and time t are taken as fundamental units, then the dimensions of the mass are option number 1 F raised to 1 v raised to 1 t raised to minus 1, option number 2 F raised to 1 v raised to 1 t raised to minus 2, option number 3 F raised to 1 v raised to minus 1 t raised to minus 1, option number 4 F raised to 1 v raised to minus 1 t raised to 1. ಗೈಸ್, ಇಲ್ಲಿ ಕ್ವಶನ್ ಒಳಗೆ ಏನ್ ಹೇಳ್ಯಾರಪ್ಪ ಅಂತಂದ್ರೆ ಒಂದು ವೇಳೆ ನಾವು ಫೋರ್ಸ್, ವೆಲಾಸಿಟಿ, ಟೈಮ್ ಈ ಮೂರು ಫಿಸಿಕಲ್ ಕ್ವಾಂಟಿಟೀಸ್ ಅನ್ನ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಅಥವಾ ಇದ್ರ ಯೂನಿಟ್ಸ್ ಅನ್ನ ಫಂಡಮೆಂಟಲ್ ಯೂನಿಟ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ವಾಟ್ ವಿಲ್ ಬಿ ದಿ ಡೈಮೆನ್ಷನ್ಸ್ ಆಫ್ ಮಾಸ್ ಇನ್ ಟರ್ಮ್ಸ್ ಆಫ್ ದೀಸ್ 3 ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿ ಕೇಳ್ಯಾರ. ಈ ತರ ಕ್ವಶನ್ ಬಂದಾಗ ನಮ್ಮ ಅಪ್ರೋಚ್ ಏನಪ್ಪಾ ಅಂತಂದ್ರೆ ಮೊದಲು ನಾವು ರಿಲೇಷನ್ ಬಿಟ್ವೀನ್ ಮಾಸ್ ಅಂಡ್ ಏನಪ್ಪಾ ದೀಸ್ 3 ಫಿಸಿಕಲ್ ಕ್ವಾಂಟಿಟೀಸ್ ಅನ್ನ ಅಸ್ಯೂಮ್ ಮಾಡ್ಕೋತೀವಿ. ಏನಂತ ಹೇಳಿ, ಮಾಸ್ ಇಸ್ ಪ್ರಪೋರ್ಷನಲ್ ಟು ಎಫ್ ಟು ದಿ ಪವರ್ ಎ, ವಿ ಟು ದಿ ಪವರ್ ಬಿ, ಟಿ ಟು ದಿ ಪವರ್ ಸಿ ಅಂತ ಹೇಳಿ, ಅಥವಾ ಎಫ್ ಇಸ್ ಈಕ್ವಲ್ ಟು ಕೆ ಇಂಟು ಎಫ್ ಟು ದಿ ಪವರ್ ಎ, ವಿ ಟು ದಿ ಪವರ್ ಬಿ ಅಂಡ್ ಟಿ ಟು ದಿ ಪವರ್ ಸಿ. ಸೊ ಸಮ್ ಪವರ್ಸ್ ಇರುವಂಗ ನಾವು ಅಸ್ಯೂಮ್ ಮಾಡ್ಕೋತೀವಿ. ಇಲ್ಲಿ ಕೆ ಅಂದ್ರೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಮತ್ತು ಇದು ಡೈಮೆನ್ಷನ್ ಲೆಸ್ ಕಾನ್ಸ್ಟೆಂಟ್ ಆಗಿರ್ತದೆ, ಇದಕ್ಕೆ ಯಾವುದೇ ಡೈಮೆನ್ಷನ್ಸ್ ಇರುವುದಿಲ್ಲ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅಕಾರ್ಡಿಂಗ್ ಟು ಹೋಮೋಜಿನಿಟಿ ಪ್ರಿನ್ಸಿಪಲ್ ಲೆಫ್ಟ್ ಹ್ಯಾಂಡ್ ಸೈಡಿನ ಡೈಮೆನ್ಷನ್ಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಿನ ಡೈಮೆನ್ಷನ್ಸ್ ಇರಬೇಕು. ಸೊ ಡೈಮೆನ್ಷನ್ಸ್ ಅನ್ನ ನಾವು ಈಕ್ವಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ನಾವು ಇಲ್ಲಿ ಫೋರ್ಸಿನ ಡೈಮೆನ್ಷನಲ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮತ್ತೆ ವೆಲಾಸಿಟಿಯ ಡೈಮೆನ್ಷನಲ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಮತ್ತೆ ಟೈಮ್ ನ ಡೈಮೆನ್ಷನಲ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ಅ ಇಕ್ವೇಶನ್. ಏನಪ್ಪಾ, ಒಂದ್ ಸೈಡ್ ಮಾಸಿನ ಡೈಮೆನ್ಷನ್ಸ್ ಇರ್ತಾವ, ಒಂದ್ ಸೈಡ್ ಇವೆಲ್ಲದರದ ಡೈಮೆನ್ಷನ್ಸ್ ಇರ್ತಾವ. ಇಲ್ಲಿ ನಾವು ಅದನ್ನ ಸಿಂಪ್ಲಿಫೈ ಮಾಡಿ ನೆಕ್ಸ್ಟ್ ಕಂಪೇರ್ ಮಾಡಿದ್ರೆ ಕಂಪೇರಿಂಗ್ ಬೋತ್ ಸೈಡ್ಸ್ ವಿ ವಿಲ್ ಗೆಟ್ ದಿ ವ್ಯಾಲ್ಯೂಸ್ ಆಫ್ ಎ, ಬಿ ಅಂಡ್ ಸಿ. ಆ ಎ, ಬಿ ಅಂಡ್ ಸಿ ವ್ಯಾಲ್ಯೂ ಸಿಕ್ಕು ಅಂದ್ರೆ ನಮಗೆ ರಿಕ್ವೈರ್ಡ್ ಆನ್ಸರ್ ಸಿಗ್ತದೆ. ಇನ್ನು ಆ ಆನ್ಸರ್ ಅನ್ನ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಟೈಪ್ ಮಾಡಿ ನಮಗೆ ತಿಳಿಸ್ರಿ. ಇಲ್ಲಿ ಸಜೆಷನ್ ಏನಪ್ಪಾ ಅಂತಂದ್ರೆ ನಿಮಗೆ
ಈ ರೀತಿ ಡೈಮೆನ್ಷನಲ್ ಅನಾಲಿಸಿಸ್ ಇರ್ತಕ್ಕಂಥ ಕ್ವಶನ್ಸ್ ಅನ್ನ ಫಾಸ್ಟ್ ಆಗಿ ಸಾಲ್ವ್ ಮಾಡ್ಬೇಕಂದ್ರೆ ನೀವು ಒಂದು 6 ಫಿಸಿಕಲ್ ಕ್ವಾಂಟಿಟಿದ ಡೈಮೆನ್ಷನಲ್ ಫಾರ್ಮುಲಾನ ನೆನಪಿಟ್ಕೊಂಡಿರ್ಬೇಕು. ಅವ್ಯಾವಪ್ಪ ಅಂತಂದ್ರೆ ವೆಲಾಸಿಟಿ, ಎಕ್ಸಲರೇಷನ್, ಫೋರ್ಸ್, ಮೊಮೆಂಟಮ್, ವರ್ಕ್ ಅಥವಾ ಎನರ್ಜಿ ಅಥವಾ ಪವರ್. ಈ 6 ಫಿಸಿಕಲ್ ಕ್ವಾಂಟಿಟೀಸ್ ಫಾರ್ಮುಲಾ ನಿಮ್ಗೆ ನೆನಪಿತ್ತಂದ್ರೆ ಕ್ವಶನ್ಸ್ ಅನ್ನ ಫಾಸ್ಟ್ ಆಗಿ ಸಾಲ್ವ್ ಮಾಡಬಹುದು. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 6. ಈ ಕ್ವಶನ್ ಅನ್ನ 2015 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ಇಫ್ ಡೈಮೆನ್ಷನ್ಸ್ ಆಫ್ ಕ್ರಿಟಿಕಲ್ ವೆಲಾಸಿಟಿ Vc ಆಫ್ ಅ ಲಿಕ್ವಿಡ್ flowing through a tube are expressed as eta to the power x, rho to the power y, r to the power z, where eta, rho and r are the coefficient of viscosity of liquid, density of liquid and radius of the tube respectively, then the values of x, y and z are given by option number 1 -1, -1, -1, option number 2 1, 1, 1, option number 3 1, -1, -1, option number 4 -1, -1, 1. ಗೈಸ್ ಇಲ್ಲಿ ಕ್ವಶನ್ ಒಳಗ ಒಂದು ಟ್ಯೂಬ್ ಒಳಗೆ ಫ್ಲೋ ಆಗ್ತಕ್ಕಂಥ ಲಿಕ್ವಿಡ್ ನ ಕ್ರಿಟಿಕಲ್ ವೆಲಾಸಿಟಿ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಾರೆ. ಕ್ರಿಟಿಕಲ್ ವೆಲಾಸಿಟಿ ಅಂತಂದ್ರೆ ಏನು? ಇಟ್ಸ್ ಅ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ವೆಲಾಸಿಟಿ. ಅಂದ್ರೆ ಒಂದು ಫ್ಲೂಯಿಡ್ ನ ವೆಲಾಸಿಟಿ ಆ ಕ್ರಿಟಿಕಲ್ ವ್ಯಾಲ್ಯೂಗಿಂತ ಕಡಿಮೆ ಇತ್ತಪ್ಪ ಅಂತಂದ್ರೆ ಆ ಟೈಪ್ ಆಫ್ ಫ್ಲೋ ನ ನಾವು ಏನಂತ ಕರಿತೀವಿ? ಸ್ಟ್ರೀಮ್ ಲೈನ್ ಫ್ಲೋ ಅಂತ ಹೇಳಿ ಕರಿತೀವಿ. ಇನ್ನು ಅದೇ ಫ್ಲೂಯಿಡ್ ನ ವೆಲಾಸಿಟಿ ಕ್ರಿಟಿಕಲ್ ವ್ಯಾಲ್ಯೂಸ್ ಗಿಂತ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಆ ಟೈಪ್ ಆಫ್ ಫ್ಲೋ ನ ನಾವು ಟರ್ಬ್ಯುಲೆಂಟ್ ಫ್ಲೋ ಅಂತ ಹೇಳಿ ಕರಿತೀವಿ. ಇನ್ನು ಕ್ವಶನ್ ಒಳಗೆ ಏನ್ ಹೇಳ್ಯಾರ? ಕ್ರಿಟಿಕಲ್ ವೆಲಾಸಿಟಿಯ ಡೈಮೆನ್ಷನ್ಸ್ ಅನ್ನ ಕೊಟ್ಟಾರ ಇನ್ ಟರ್ಮ್ಸ್ ಆಫ್ ಈಟಾ, ರೋ ಅಂಡ್ ಆರ್. ಏನೈತಿ ಡೈಮೆನ್ಷನಲ್ ಫಾರ್ಮುಲಾ? ಈಟಾ ಟು ದಿ ಪವರ್ ಎಕ್ಸ್, ರೋ ಟು ದಿ ಪವರ್ ವೈ, ಆರ್ ಟು ದಿ ಪವರ್ ಝೆಡ್. ಇಲ್ಲಿ ಈಟಾ ಅಂದ್ರೆ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ, ರೋ ಅಂತಂದ್ರೆ ಡೆನ್ಸಿಟಿ ಆಫ್ ಲಿಕ್ವಿಡ್ ಅಂಡ್ ಆರ್ ಇಸ್ ದಿ ರೇಡಿಯಸ್ ಆಫ್ ದಿ ಟ್ಯೂಬ್. ಕ್ವಶನ್ ಏನಪ್ಪಾ? ನಾವಿಲ್ಲಿ ಎಕ್ಸ್, ವೈ, ಝೆಡ್ ನ ವ್ಯಾಲ್ಯೂ ಅನ್ನ ಕಂಡುಹಿಡಿಬೇಕು. ಹೆಂಗ್ ಮಾಡೋದು ಹಂಗಂದ್ರ? ಗೈಸ್ ನಮಗಿಲ್ಲಿ ವೆಲಾಸಿಟಿಯ ಡೈಮೆನ್ಷನಲ್ ಫಾರ್ಮುಲಾ ಗೊತ್ತೈತಿ ಇನ್ ಟರ್ಮ್ಸ್ ಆಫ್ ಮಾಸ್, ಲೆಂತ್ ಅಂಡ್ ಟೈಮ್. ಸೊ MLT ಒಳಗ ನಮಗ ವೆಲಾಸಿಟಿ ಡೈಮೆನ್ಷನಲ್ ಫಾರ್ಮುಲಾ ಗೊತ್ತೈತಿ. ಸೊ ಇದು ನಮ್ಗೆ ಇಲ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟ್ ನಾವ್ ಏನ್ ಮಾಡಬೇಕಪ್ಪ ಅಂತಂದ್ರೆ ಈಟಾದ ಡೈಮೆನ್ಷನಲ್ ಫಾರ್ಮುಲಾ ಕಂಡುಹಿಡಿಬೇಕು ಇನ್ ಟರ್ಮ್ಸ್ ಆಫ್ MLT. ಸಿಮಿಲರ್ಲಿ ರೋದ್ ಡೈಮೆನ್ಷನಲ್ ಫಾರ್ಮುಲಾ ಕಂಡುಹಿಡಿಬೇಕು ಇನ್ ಟರ್ಮ್ಸ್ ಆಫ್ MLT. ಅಂಡ್ ಫೈನಲಿ ಆರ್ ದ ಡೈಮೆನ್ಷನಲ್ ಫಾರ್ಮುಲಾ ಕಂಡುಹಿಡಿಬೇಕು ಇನ್ ಟರ್ಮ್ಸ್ ಆಫ್ MLT. ಸೊ ಅವತರ ಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಅಲ್ಲೇ ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡಿದ್ಮೇಲೆ ಅದನ್ನ ನಾವು ಏನಪ್ಪಾ ವೆಲಾಸಿಟಿಯ ಡೈಮೆನ್ಷನಲ್ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ MLT ಏನ್ ಬಂದಿರ್ತಲ್ಲ ಎರಡನ್ನು ಈಕ್ವೇಟ್ ಮಾಡಬೇಕು. ಸೊ ಡೈಮೆನ್ಷನಲ್ ಫಾರ್ಮುಲಾ ಸೇಮ್ ಇರಬೇಕಲ್ಲ, ಹಿಂಗ್ ಬಂದ್ರು ಒಂದ, ಹಿಂಗ್ ಬಂದ್ರು ಒಂದ. ಸೊ ಅವಾಗ ಎರಡು ಈಕ್ವೇಟ್ ಮಾಡಿದಾಗ ನಾವು ಎಂ ಮೇಲೆ ಇರ್ತಕ್ಕಂಥ ಪವರ್ಸ್ ಅನ್ನ, ಎಲ್ ಮೇಲೆ ಇರ್ತಕ್ಕಂಥ ಪವರ್ಸ್ ಅನ್ನ ಮತ್ತೆ ಟಿ ಮೇಲೆ ಇರ್ತಕ್ಕಂಥ ಪವರ್ಸ್ ಅನ್ನ ಕಂಪೇರ್ ಮಾಡಿ ಎಕ್ಸ್, ವೈ, ಝೆಡ್ ವ್ಯಾಲ್ಯೂ ಅನ್ನ ಕಂಡು ಹಿಡಿಬಹುದು. ಗೈಸ್ ಈ ಕ್ವಶನ್ ಗೆ ಹಿಂಟ್ ಆಗಿ ನಾನು ನಿಮಗೆ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಸೊ ದಟ್ ಯು ಕ್ಯಾನ್ ಫೈಂಡ್ ದಿ ಡೈಮೆನ್ಷನಲ್ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಎಂ, ಎಲ್ ಅಂಡ್ ಟಿ. ಅದಾದ್ಮೇಲೆ ನಿಮಗೆ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಡೆನ್ಸಿಟಿ ಬೇಕು. ಡೆನ್ಸಿಟಿ ಇಸ್ ಡಿಫೈನ್ಡ್ ಆಸ್ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಈ ರಿಲೇಷನ್ ಇಂದ ನೀವು ಡೈಮೆನ್ಷನಲ್ ಫಾರ್ಮುಲಾ ಆಫ್ ಡೆನ್ಸಿಟಿ ಅನ್ನು ಕಂಡುಹಿಡಿಯಬಹುದು. And then dimensional formula of R is same as the dimensional formula of length. So ಈ ಮೂರು ಇನ್ಫಾರ್ಮೇಶನ್ ನಿಮಗೆ ಸಿಕ್ಕರೆ ಕ್ವಶನ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಅದಕ್ಕಾಗಿ ನಾವು ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಅಂತಂದ್ರೆ ಏನು, ಅದನ್ನ ನಾವು ಯಾವ ರೀತಿ ಡಿಫೈನ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಇಸ್ ಡಿಫೈನ್ಡ್ ಆಸ್ ರೇಷಿಯೋ ಆಫ್ ಶಿಯರಿಂಗ್ ಸ್ಟ್ರೆಸ್ ಟು ದಿ ಸ್ಟ್ರೈನ್ ರೇಟ್ ಅಥವಾ ರೇಷಿಯೋ ಆಫ್ ಶಿಯರಿಂಗ್ ಸ್ಟ್ರೆಸ್ ಟು ದಿ ವೆಲಾಸಿಟಿ ಗ್ರೇಡಿಯಂಟ್ ಅಂತಾನು ನಾವು ಇದನ್ನ ಡಿಫೈನ್ ಮಾಡ್ತೀವಿ. ಶಿಯರಿಂಗ್ ಸ್ಟ್ರೆಸ್ ಅಂತಂದ್ರೆ ಏನು? ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ನೀವು ಒಂದು ನಾನ್ ಐಡಿಯಲ್ ಫ್ಲೂಯಿಡ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಒಂದು ನಾನ್ ಐಡಿಯಲ್ ಫ್ಲೂಯಿಡ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅದು ಫ್ಲೋ ಆಗೋ ಮುಂದೆ ದೇರ್ ಇಸ್ ಆಲ್ವೇಸ್ ಅ ಫ್ರಿಕ್ಷನ್ ಬಿಟ್ವೀನ್ ದಿ ಡಿಫರೆಂಟ್ ಲೇಯರ್ಸ್ ಆಫ್ ದಿ ಫ್ಲೂಯಿಡ್. ಡಿಫರೆಂಟ್ ಲೇಯರ್ಸ್ ಒಳಗೆ ಯಾವಾಗಲೂ ಫ್ರಿಕ್ಷನಲ್ ಫೋರ್ಸ್ ಇರ್ತೈತಿ. ಅದನ್ನ ನಾವು ವಿಸ್ಕಸ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಆ ಫೋರ್ಸ್ ಡಿವೈಡೆಡ್ ಬೈ ಏರಿಯಾನ ನಮಗೆ ಶಿಯರಿಂಗ್ ಸ್ಟ್ರೆಸ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವೆಲಾಸಿಟಿ ಗ್ರೇಡಿಯಂಟ್ ಅಂತಂದ್ರೆ ಏನು? ಅಲ್ಲಿ ಏನು ಲೇಯರ್ಸ್ ಇರ್ತಾವಲ್ಲ ಆ ಎಲ್ಲಾ ಲೇಯರ್ಸ್ ಬೇರೆ ಬೇರೆ ವೆಲಾಸಿಟಿಲಿ ಫ್ಲೋ ಆಗ್ತಿರ್ತವೆ. ವೆಲಾಸಿಟಿ ಬೇರೆ ಬೇರೆ ಇರ್ತೈತೆ ಆ ಲೇಯರ್ಸ್ ಅಂತ. ಆ ಚೇಂಜ್ ಇನ್ ವೆಲಾಸಿಟಿ ಪರ್ ಯೂನಿಟ್ ಲೆಂತ್ ಎಷ್ಟಿರುತ್ತೆ ಡಿಫರೆಂಟ್ ಲೇಯರ್ಸ್ ಒಳಗೆ ಅದನ್ನ ನಾವು ವೆಲಾಸಿಟಿ ಗ್ರೇಡಿಯಂಟ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೀವೊಂದು ಫ್ಲೂಯಿಡ್ ಅನ್ನ ಕನ್ಸಿಡರ್ ಮಾಡಿದ್ರೆ ವಿಚ್ ಇಸ್ ಫ್ಲೋಯಿಂಗ್ ಆನ್ ದಿ ಸರ್ಫೇಸ್, ಟಾಪ್ ಮೋಸ್ಟ್ ಲೇಯರ್ ಏನಿರ್ತದೆ ಅದು ಫಾಸ್ಟ್ ಆಗಿ ಮೂವ್ ಆಗ್ತಿರ್ತೈತಿ ಕಂಪೇರ್ ಟು ಆಲ್ ಅದರ್ ಲೇಯರ್ಸ್. ವೆಲಾಸಿಟಿ ಕೆಳಗೆ ಬಂದಂಗ ಕಡಿಮೆ ಆಗುತ್ತೆ ಅಂಟಿಲ್ ಇಟ್ ರೀಚಸ್ ದಿ ಬಾಟಮ್. ಬಾಟಮ್ ಲೇಯರ್ ಏನಿರ್ತದೆ ಅದು ಝೀರೋ ವೆಲಾಸಿಟಿ ಇರ್ತದೆ. ಯಾವಾಗಲೂ ಸರ್ಫೇಸ್ ಅಟ್ಯಾಚ್ ಆಗಿರ್ತೈತಿ, ಅದರದ್ದು ವೆಲಾಸಿಟಿ ಝೀರೋ ಇರ್ತದೆ. ನೀವು ಮೇಲ್ಗಡೆ ಹೋದಂಗ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ. The change in velocity per unit length is defined as velocity gradient. ಈ ಫಾರ್ಮುಲಾನ ನೀವು ಯೂಸ್ ಮಾಡ್ಕೊಂಡ ಏನಪ್ಪಾ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿಗೆ ಏನ್ ಕಂಡುಹಿಡೀರಿ? ಡೈಮೆನ್ಷನಲ್ ಫಾರ್ಮುಲಾ ಕಂಡುಹಿಡೀರಿ ಇನ್ ಟರ್ಮ್ಸ್ ಆಫ್ ಎಂ, ಎಲ್ ಅಂಡ್ ಟಿ. ಸೊ ಅದನ್ನ ಯೂಸ್ ಮಾಡ್ಕೊಂಡ ಕ್ವಶನ್ ಆನ್ಸರ್ ಅನ್ನ ಕಂಡುಹಿಡಿದು ಆನ್ಸರ್ ನ ಕಮೆಂಟ್ ಸೆಕ್ಷನ್ ಒಳಗೆ ಟೈಪ್ ಮಾಡಿ. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 7. ಈ ಕ್ವಶನ್ ಅನ್ನ 2016 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ H, ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ C and Newton's gravitational constant G are three fundamental constants. Which of the following combinations of these has the dimension of length? Option number 1 under root hg divided by c raised to 3 by 2. Option number 2 under root hg divided by c raised to 5 by 2. Option number 3 under root hc divided by g
ಆಪ್ಷನ್ ನಂಬರ್ 4 ಅಂಡರ್ ರೂಟ್ GC ಡಿವೈಡೆಡ್ ಬೈ H raised to 3/2. ಗೈಸ್ ಇಲ್ಲಿ ಕ್ವಶನ್ ಒಳಗ ಮೂರು ಫಂಡಮೆಂಟಲ್ ಕಾನ್ಸ್ಟೆಂಟ್ಸ್ ಅನ್ನ ಕೊಟ್ಟ. ಅವ್ಯಾವಪ್ಪ ಅಂತಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ H, ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ C ಮತ್ತು ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ G. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ ಈ ಮೂರು ಫಂಡಮೆಂಟಲ್ ಕಾನ್ಸ್ಟೆಂಟ್ಸ್ ಅನ್ನ ಕಂಬೈನ್ ಮಾಡಿ ನಾವು ಒಂದು ಹೊಸ ಫಿಸಿಕಲ್ ಕ್ವಾಂಟಿಟಿನ ತಯಾರಿಸಬೇಕು. ಆ ರೀತಿ ತಯಾರಾದ ಫಿಸಿಕಲ್ ಕ್ವಾಂಟಿಟಿಯ ಡೈಮೆನ್ಷನ್ಸ್ ಏನದಾವಲ್ಲ ಲೆಂತಿನ ಡೈಮೆನ್ಷನ್ಸ್ಗೆ ಸೇಮ್ ಆಗಿರ್ಬೇಕಂತ ಹೇಳಿ ಹೇಳಿ. ಯಾವ ರೀತಿ ಮಾಡೋದೇನಪ್ಪ ಅಂತಂದ್ರೆ ಫಸ್ಟ್ ಲೆಟ್ ಅಸ್ ಅಸ್ಯೂಮ್ ದಟ್ ದಿ ರಿಕ್ವೈರ್ಡ್ ಕ್ವಾಂಟಿಟಿ ಈಸ್ H raised to A ಇಂಟು C raised to B ಮತ್ತೆ G raised to C. ಇದ ರಿಕ್ವೈರ್ಡ್ ಕ್ವಾಂಟಿಟಿ ಅಂತ ಹೇಳಿ ಅನ್ಕೊಳ್ಳೋಣ. ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ H ಜಾಗದಾಗ ಅದರ ಡೈಮೆನ್ಷನಲ್ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ MLT ಸಬ್ಸ್ಟಿಟ್ಯೂಟ್ ಮಾಡೋಣ. C ಜಾಗದಾಗ ಅದರ ಡೈಮೆನ್ಷನಲ್ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ MLT ಸಬ್ಸ್ಟಿಟ್ಯೂಟ್ ಮಾಡೋಣ. ಅಗೇನ್ ಫೈನಲ್ ಏನ್ ಮಾಡೋಣ G ಜಾಗದಾಗ ಅದರ ಡೈಮೆನ್ಷನಲ್ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ MLT ಸಬ್ಸ್ಟಿಟ್ಯೂಟ್ ಮಾಡೋಣ. ಇದನ್ನ ಸಿಂಪ್ಲಿಫೈ ಮಾಡೋಣ. ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂದ್ರೆ ಇದನ್ನ ಇಕ್ವೇಟ್ ಮಾಡೋಣ. ಎದಕ್ಕೆ ಲೆಂತಿನ ಡೈಮೆನ್ಷನ್ಸ್ಗೆ ಇಕ್ವೇಟ್ ಮಾಡಿದಾಗ ನಾವು ಅಲ್ಲಿ ಪವರ್ಸ್ ಅನ್ನ ಕಂಪೇರ್ ಮಾಡೋಣ ಅಂಡ್ ದೆನ್ ಫೈಂಡ್ ದಿ ವ್ಯಾಲ್ಯೂಸ್ ಆಫ್ A, B ಅಂಡ್ C. ಆ ರೀತಿ ನಮಗೆ ಆನ್ಸರ್ ಸಿಗುತ್ತೆ. ಇನ್ನು ನಿಮಗೆ ಬೇಕಾಗಿರೋದು ಡೈಮೆನ್ಷನಲ್ ಫಾರ್ಮುಲಾ ಆಫ್ H, C ಅಂಡ್ G. ಇಲ್ಲಿ ಹೆಚ್ಚಿನ ಡೈಮೆನ್ಷನಲ್ ಫಾರ್ಮುಲಾ ನೀವು ಎರಡು ರೀತಿಯಲ್ಲಿ ಫೈಂಡ್ ಔಟ್ ಮಾಡ್ಕೋಬಹುದು. ಮೊದಲನೇ ರೀತಿ ಯಾವ್ದಪ್ಪ ಅಂತಂದ್ರೆ ಎನರ್ಜಿ ಆಫ್ ಫೋಟಾನ್ ಏನ್ ಫಾರ್ಮುಲಾ ಐತೆ E is equal to H nu ಅದರಲ್ಲೇ ಫೈಂಡ್ ಔಟ್ ಮಾಡ್ಕೋಬಹುದು. ಅಥವಾ ಡಿ ಬ್ರಾಗ್ಲಿ ವೇವ್ ಲೆಂತ್ ಆಫ್ ಅ ಪಾರ್ಟಿಕಲ್ ಏನೈತೆ ಲ್ಯಾಂಬ್ಡಾ is equal to H divided by P ಅದರಲ್ಲೇನು ನೀವು ಫೈಂಡ್ ಔಟ್ ಮಾಡ್ಕೋಬಹುದು. ಸಿಮಿಲರ್ಲಿ ಸ್ಪೀಡ್ ಆಫ್ ಲೈಟ್ ಏನೈತೆ ಅದು ವೆಲಾಸಿಟಿಗೆ ಇರತಕ್ಕಂತ ಡೈಮೆನ್ಷನಲ್ ಫಾರ್ಮುಲಾ ನೀವು ಯೂಸ್ ಮಾಡಬಹುದು. ಅಂಡ್ ದೆನ್ ನೆಕ್ಸ್ಟ್ G ಗೆ ನೀವು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಡೈಮೆನ್ಷನಲ್ ಫಾರ್ಮುಲಾನ ಕಂಡುಹಿಡ್ಕೋಬಹುದು. ಈ ಮೂರು ಡೈಮೆನ್ಷನಲ್ ಫಾರ್ಮುಲಾನ ಮೊದಲು ಕಂಡುಹಿಡ್ಕೋರಿ, ಆಮೇಲೆ ಅದನ್ನ ಸಿಂಪ್ಲಿಫೈ ಮಾಡಿ ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಒಳಗೆ ಟೈಪ್ ಮಾಡಿ. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 8. ಈ ಕ್ವಶನ್ ಅನ್ನ 2017 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a physical quantity of the dimensions of length that can be formed out of C, G and E square divided by 4 pi epsilon naught is option number 1 C square into bracket G into E square divided by 4 pi epsilon naught whole raised to 1/2. Option number 2 1 divided by C square into bracket E square divided by G into 4 pi epsilon naught whole raised to 1/2. Option number 3 1 divided by C into G into E square divided by 4 pi epsilon naught. Option number 4 1 divided by C square into bracket G into E square divided by 4 pi epsilon naught whole raised to 1/2. Here C is velocity of light, G is the universal constant of gravitation and E is the charge. Guys, this question is similar to the last question that we have discussed. ಇಲ್ಲಿ ಕೂಡ ಮೂರು ಕ್ವಾಂಟಿಟೀಸ್ ಅನ್ನು ಕೊಟ್ಟಾರೆ C, G ಮತ್ತು E square divided by 4 pi epsilon naught. ಈ ಮೂರು ಕ್ವಾಂಟಿಟೀಸ್ ಅನ್ನು ಕಂಬೈನ್ ಮಾಡಿ ಮತ್ತೊಂದು ಕ್ವಾಂಟಿಟಿಯನ್ನು ನಾವು ಫಾರ್ಮ್ ಮಾಡಬೇಕು. ಆ ರೀತಿ ಫಾರ್ಮ್ ಆದ ಕ್ವಾಂಟಿಟಿಯ ಡೈಮೆನ್ಷನ್ಸ್ ಲೆಂತಿನ ಡೈಮೆನ್ಷನ್ಸ್ಗೆ ಸೇಮ್ ಆಗಿರಬೇಕು ಅಂತ ಹೇಳಿ ಹೇಳ. ಇಲ್ಲಿ ನಾವು ಅಗೇನ್ ಅಸ್ಯೂಮ್ ಮಾಡ್ಕೋತೀವಿ ಏನಂತ ಹೇಳಿ ರಿಕ್ವೈರ್ಡ್ ಕ್ವಾಂಟಿಟೀಸ್ C raised to X ಇಂಟು G raised to Y ಇಂಟು E square divided by 4 pi epsilon naught whole raised to Z ಅಂತ ಹೇಳಿ ನಾವು ಅಸ್ಯೂಮ್ ಮಾಡ್ಕೋತೀವಿ. ನೆಕ್ಸ್ಟ್ ಏನ್ ಮಾಡ್ಕೋತೀವಿ C, Z ಮತ್ತು E square divided by 4 pi epsilon naught ದ ಡೈಮೆನ್ಷನಲ್ ಫಾರ್ಮುಲಾ ಕಂಡುಹಿಡಿತೀವಿ ಇನ್ ಟರ್ಮ್ಸ್ ಆಫ್ M, L ಅಂಡ್ T. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡ್ತೀವಿ. ಸಿಂಪ್ಲಿಫೈ ಮಾಡಿದ್ಮೇಲೆ ಅದೇನ್ ಬಂದಿರ್ತೈತೆ ಡೈಮೆನ್ಷನಲ್ ಫಾರ್ಮುಲಾ ಅದನ್ನ ಈಕ್ವೇಟ್ ಮಾಡ್ತೀವಿ ಟು ದಿ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಲೆಂತ್. ನೆಕ್ಸ್ಟ್ ಪವರ್ಸ್ ಅನ್ನ ಕಂಪೇರ್ ಮಾಡಿ X, Y, Z ವ್ಯಾಲ್ಯೂ ಕಂಡುಹಿಡಿದ್ರೆ ನಿಮಗೆ ರಿಕ್ವೈರ್ಡ್ ಆನ್ಸರ್ ಸಿಗುತ್ತೆ. ಇನ್ನು ಇಲ್ಲಿ ನಿಮಗೆ ಬೇಕಾಗಿರೋದು ಡೈಮೆನ್ಷನಲ್ ಫಾರ್ಮುಲಾ ಆಫ್ C, G ಅಂಡ್ E square divided by 4 pi epsilon naught ಇನ್ ಟರ್ಮ್ಸ್ ಆಫ್ M, L ಅಂಡ್ T. ನಾನು ಲಾಸ್ಟ್ ಕ್ವಶನ್ ಒಳಗೆ ಹೇಳಿನಿ C ಮತ್ತು G ದ ಡೈಮೆನ್ಷನಲ್ ಫಾರ್ಮುಲಾನ ನೀವು ಯಾವ ರೀತಿ ಕಂಡುಹಿಡಿಬೇಕಂತೀವಿ. ಇನ್ನು ಇಲ್ಲಿ ಏನ್ ಹೇಳ್ತನಪ್ಪ ನಿಮಗಂತಂದ್ರೆ E square divided by 4 pi epsilon naught ದ ಡೈಮೆನ್ಷನಲ್ ಫಾರ್ಮುಲಾ ಯಾವ ರೀತಿ ಕಂಡುಹಿಡಿಬೇಕಂತ ನಿಮ್ಗೆ ಗೊತ್ತೈತಿ. Coulomb's force between two charges is given by 1 by 4 pi epsilon naught Q1 Q2 divided by R square ಅಂತ ಹೇಳಿ. Consider two protons each with charge E separated by distance R. ಅವಾಗ ನೀವು ಫೋರ್ಸ್ ಬಿಟ್ವೀನ್ ಟೂ ಪ್ರೋಟಾನ್ಸ್ ಏನಂತ ಬರೀತೀರಿ 1 divided by 4 pi epsilon naught E square divided by R square ಅಂತ ಹೇಳಿ ಬರೀತೀರಿ. E square divided by 4 pi epsilon naught ಒಂದ್ ಕಡೆ ಇಟ್ಟು R square ಆ ಕಡೆ ಕಳಿಸಿದ್ರೆ that will be equal to F into R square. So E square divided by 4 pi epsilon naught of the dimensions ಏನು it is equal to the dimensions of force into R square. So ಈ ರೀತಿ ನೀವು ಇದರ ಡೈಮೆನ್ಷನ್ಸ್ ಅನ್ನ ಕಂಡುಹಿಡ್ಕೊಂಡ ಆನ್ಸರ್ ಅನ್ನ ಕಂಡುಹಿಡಿದು ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 9. ಈ ಕ್ವಶನ್ ಅನ್ನ 2018 ಒಳಗೆ ಕೇಳ್ಯಾರ. ಕ್ವಶನ್ ಏನಪ್ಪಾ ಅಂತಂದ್ರೆ a student measured the diameter of a small steel ball using a screw gauge of least count 0.001 centimeters. The main scale reading is 5 millimeters and 0 of circular scale reading coincides with 25 divisions above the reference level. If screw gauge has zero error of minus 0.004 centimeter, the correct diameter of the ball is option number 1 0.521 centimeters, option number 2 0.525 centimeters, option number 3 0.053 centimeters, option number 4 0.529 centimeters. Guys, ಈ ಕ್ವಶನ್ ಸ್ಕ್ರೂ ಗೇಜ್ ಬಗ್ಗೆ ಐತಿ.
ಇನ್ನು ಸ್ಕ್ರೂ ಗೇಜ್ ಬಗ್ಗೆ ನೀವು ಫಸ್ಟ್ PUC ಒಳಗ ಲ್ಯಾಬ್ ಎಕ್ಸ್ಪೆರಿಮೆಂಟ್ ಮಾಡೋ ಮುಂದೆ ಕಲ್ತಿರ್ತೀವಿ. ಸ್ಕ್ರೂ ಗೇಜ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ವಿಚ್ ಇಸ್ ಯೂಸ್ಡ್ ಫಾರ್ ಮೆಜರಿಂಗ್ ದಿ ಡಯಾಮೀಟರ್ಸ್ ಆಫ್ ವೈರ್ಸ್ ಅಂಡ್ ಸ್ಮಾಲ್ ಸ್ಫಿಯರ್ಸ್. ಇನ್ನು ಇಫ್ ಯು ರಿಮೆಂಬರ್ ಕರೆಕ್ಟ್ಲಿ, ನಾವು ಸ್ಕ್ರೂ ಗೇಜ್ ಅನ್ನ ಯೂಸ್ ಮಾಡೋ ಮುಂದೆ 3 ಪೀಸಸ್ ಆಫ್ ಇನ್ಫಾರ್ಮೇಶನ್ ಅನ್ನ ತಗೋತೀವಿ. ಅವು ಯಾವಪ್ಪ ಅಂತಂದ್ರೆ, ಬಿಫೋರ್ ಮೆಜರಿಂಗ್ ಅಲ್ಲಿ 0 ಎರರ್ ಐತೋ ಇಲ್ಲೋ ಅನ್ನೋದನ್ನ ನಾವು ಏನಪ್ಪಾ ನೋಟ್ ಮಾಡ್ಕೋತೀವಿ. ಅಂಡ್ ದೆನ್ ವೈಲ್ ಮೆಜರಿಂಗ್ ನಾವು ಆ ಆಬ್ಜೆಕ್ಟ್ ಅನ್ನ ಅಲ್ಲಿ ಫಿಕ್ಸ್ ಮಾಡಿದಾಗ ಮೇನ್ ಸ್ಕೇಲ್ ರೀಡಿಂಗ್ ಅನ್ನ ತಗೋತೀವಿ, ಮತ್ತೆ ಸರ್ಕ್ಯುಲರ್ ಸ್ಕೇಲ್ ರೀಡಿಂಗ್ ಅನ್ನ ಕೂಡ ತಗೋತೀವಿ. ಸರ್ಕ್ಯುಲರ್ ಸ್ಕೇಲ್ ರೀಡಿಂಗ್ ಒಳಗೆ ಏನ್ ನೋಡ್ತೀವಿ ನಾವು, ಸರ್ಕ್ಯುಲರ್ ಸ್ಕೇಲಿನ ಯಾವ ಡಿವಿಷನ್ ಮೇನ್ ಸ್ಕೇಲಿನ ಮಾರ್ಕ್ ಇರ್ತದೆ ಅದ್ರ ಜೊತೆ ಕೋ ಇನ್ಸೈಡ್ ಆಗಕತ್ತಿ ಅನ್ನೋದನ್ನ ನೋಡ್ತೀವಿ. ಈ 3 ಪೀಸಸ್ ಆಫ್ ಇನ್ಫಾರ್ಮೇಶನ್ ನಮಗೆ ಸಿಕ್ಕ ಮೇಲೆ ಯೂಸಿಂಗ್ ದಿ ಫಾರ್ಮುಲಾ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದಿ ಡಯಾಮೀಟರ್ ಆಫ್ ದಿ ಬಾಲ್ ಆರ್ ಏನಪ್ಪಾ ವೈರ್. ಇನ್ನು ಆ ಫಾರ್ಮುಲಾ ಏನೈತಪ್ಪ ಅಂತಂದ್ರೆ, ಫೈನಲ್ ರೀಡಿಂಗ್ ಈಸ್ ಈಕ್ವಲ್ ಟು ಮೇನ್ ಸ್ಕೇಲ್ ರೀಡಿಂಗ್ ಪ್ಲಸ್ n ಇಂಟು ಲೀಸ್ಟ್ ಕೌಂಟ್ ಮೈನಸ್ 0 ಎರರ್. ಇಲ್ಲಿ n ಅಂತಂದ್ರೆ ಸರ್ಕ್ಯುಲರ್ ಸ್ಕೇಲ್ ರೀಡಿಂಗ್ ಒಳಗೆ ನಾವೇನ್ ನೋಡಿರ್ತೀವಲ್ಲ, ಯಾವ ಡಿವಿಷನ್ ಅಲ್ಲಿ ಕೋಇನ್ಸೈಡ್ ಆಗತೈತೆ ಅಂತ ಹೇಳಿ, ದಟ್ ಈಸ್ ದಿ ವ್ಯಾಲ್ಯೂ ಆಫ್ n. ಇನ್ನು ಲೀಸ್ಟ್ ಕೌಂಟ್ ಕೊಟ್ಟಿದ್ರೆ ನೀವು ಈ ಫಾರ್ಮುಲಾನ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು. ಇನ್ನು ಲೀಸ್ಟ್ ಕೌಂಟ್ ಕೊಟ್ಟಿರಲಿಲ್ಲಪ್ಪ ಅಂತಂದ್ರೆ ಲೀಸ್ಟ್ ಕೌಂಟಿಗೆ ಕೂಡ ಒಂದು ಫಾರ್ಮುಲಾ ಐತಿ. ಲೀಸ್ಟ್ ಕೌಂಟ್ ಅಂದ್ರೆ ಏನು? ಲೀಸ್ಟ್ ಕೌಂಟ್ ಇಸ್ ದಿ ಸ್ಮಾಲೆಸ್ಟ್ ವ್ಯಾಲ್ಯೂ ದಟ್ ಕ್ಯಾನ್ ಬಿ ಮೆಜರ್ಡ್ ಯೂಸಿಂಗ್ ಅ ಪರ್ಟಿಕ್ಯುಲರ್ ಡಿವೈಸ್. ಅಂದ್ರೆ ಈ ಸ್ಕ್ರೂ ಗೇಜ್ ಇಂದ ಮೆಜರ್ ಮಾಡತಕ್ಕಂತ ಸ್ಮಾಲೆಸ್ಟ್ ಲೆಂತ್ ಅನ್ನು ನಾವು ಇಲ್ಲಿ ಲೀಸ್ಟ್ ಕೌಂಟ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಇಲ್ಲಿ ಎಕ್ಸ್ಪ್ರೆಷನ್ ಏನೈತಪ್ಪ ಅಂತಂದ್ರೆ, ಲೀಸ್ಟ್ ಕೌಂಟ್ ಈಸ್ ಈಕ್ವಲ್ ಟು ಪಿಚ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಡಿವಿಷನ್ಸ್ ಇನ್ ಸರ್ಕ್ಯುಲರ್ ಸ್ಕೇಲ್. ಪಿಚ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಡಿವಿಷನ್ಸ್ ಇನ್ ಸರ್ಕ್ಯುಲರ್ ಸ್ಕೇಲ್. ಇನ್ನು ಪಿಚ್ ಅಂತಂದ್ರೆ ಏನು? ಪಿಚ್ ಇಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ 2 ಕನ್ಸೆಕ್ಯೂಟಿವ್ ಥ್ರೆಡ್ಸ್ ಆನ್ ದಿ ಸ್ಕ್ರೂ. ಸ್ಕ್ರೂ ಮೇಲೆ ಏನ್ ಥ್ರೆಡ್ಸ್ ಇರ್ತಾವಲ್ಲ, 2 ಕನ್ಸೆಕ್ಯೂಟಿವ್ ಥ್ರೆಡ್ಸ್ ಮಧ್ಯೆ ಇರತಕ್ಕಂತ ಡಿಸ್ಟೆನ್ಸ್ ಅನ್ನ ನಾವು ಪಿಚ್ ಅಂತ ಹೇಳಿ ತಗೋತೀವಿ. ಇನ್ನು ಪಿಚ್ ಇಸ್ ಆಲ್ಸೋ ದಿ ಡಿಸ್ಟೆನ್ಸ್ ಮೂವ್ಡ್ ಬೈ ದಿ ಸ್ಕ್ರೂ ವೆನ್ ಸರ್ಕ್ಯುಲರ್ ಸ್ಕೇಲ್ ಕಂಪ್ಲೀಟ್ಸ್ 1 ರೊಟೇಷನ್. ಸರ್ಕ್ಯುಲರ್ ಸ್ಕೇಲ್ ಒಂದು ಕಂಪ್ಲೀಟ್ ರೊಟೇಷನ್ ಅನ್ನ ಕಂಪ್ಲೀಟ್ ಮಾಡಿದ ಮೇಲೆ ಸ್ಕ್ರೂ ಎಷ್ಟು ಮುಂದ್ಗಡೆ ಹೋಗುತ್ತಲ್ಲ ಅದನ್ನ ನಾವು ಪಿಚ್ ಅಂತ ಹೇಳಿ ಕರಿತೀವಿ. ಇನ್ನು ಸ್ಕ್ರೂ ಗೇಜ್ ಅನ್ನ ಯಾವ ರೀತಿ ಡಿಸೈನ್ ಮಾಡಿರ್ತಾರಪ್ಪ ಅಂತಂದ್ರೆ, ಈ ಪಿಚ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 1 ಮೇನ್ ಸ್ಕೇಲ್ ಡಿವಿಷನ್ ಇರ್ತದೆ. ಅಂದ್ರೆ ಒಂದು ಯೂನಿಟ್ ಲೆಂತ್ ಏನಿರ್ತಲ್ಲ ಮೇನ್ ಸ್ಕೇಲ್ ಮೇಲೆ, ಅದು ದಟ್ ಈಸ್ ಆಲ್ಸೋ ಈಕ್ವಲ್ ಟು ಪಿಚ್. ಈ ರೀತಿ ನಾವು ಲೀಸ್ಟ್ ಕೌಂಟ್ ನ ವ್ಯಾಲ್ಯೂ ಅನ್ನು ಕಂಡುಹಿಡಿಯಬಹುದು. ಲೀಸ್ಟ್ ಕೌಂಟಿನ ವ್ಯಾಲ್ಯೂ ಸಿಕ್ಕ ಮೇಲೆ ಯೂಸಿಂಗ್ ದಿಸ್ ಫಾರ್ಮುಲಾ ವಿ ಕ್ಯಾನ್ ಆಲ್ಸೋ ಫೈಂಡ್ ದಿ ಫೈನಲ್ ರೀಡಿಂಗ್. ಗೈಸ್, ಇನ್ನು ಕ್ವಶನ್ ಬರೋದಾದ್ರೆ, ಇಲ್ಲಿ ಒಬ್ಬ ಸ್ಟೂಡೆಂಟ್ ಏನ್ ಮಾಡಕತ್ತನಪ್ಪ ಅಂತಂದ್ರೆ, ಯೂಸಿಂಗ್ ದಿ ಸ್ಕ್ರೂ ಗೇಜ್ ಒಂದು ಸ್ಮಾಲ್ ಸ್ಟೀಲ್ ಬಾಲಿನ ಡಯಾಮೀಟರ್ ಅನ್ನ ಮೆಜರ್ ಮಾಡಕತ್ತ. ಇಲ್ಲಿ ಏನೇನು ಇನ್ಫಾರ್ಮೇಶನ್ ಕೊಟ್ಟಾರಪ್ಪ ಅಂತಂದ್ರೆ, ಅವರು ಮೇನ್ ಸ್ಕೇಲ್ ರೀಡಿಂಗ್ ಕೊಟ್ಟಾರ, ಮತ್ತ n ವ್ಯಾಲ್ಯೂ ಅಂದ್ರೆ ಸರ್ಕ್ಯುಲರ್ ಸ್ಕೇಲ್ ನ ಯಾವ ಡಿವಿಷನ್ ಇಲ್ಲಿ ಕೋ ಇನ್ಸೈಡ್ ಆಗತೈತಿ ಅದನ್ನ ಕೂಡ ಕೊಟ್ಟಾರ, ಮತ್ತೆ 0 ಎರರ್ ಎಷ್ಟು ಐತೆ ಅಂತ ಹೇಳಿ ಕೊಟ್ಟಾರ. ಇನ್ನು ಲೀಸ್ಟ್ ಕೌಂಟ್ ಕೂಡ ಕೊಟ್ಟಾರ. ಸೊ ಯೂಸಿಂಗ್ ಆಲ್ ದೀಸ್ ವ್ಯಾಲ್ಯೂಸ್ ಯು ನೀಡ್ ಟು ಫೈಂಡ್ ದಿ ಆಕ್ಚುಯಲ್ ಡಯಾಮೀಟರ್ ಆಫ್ ದಿ ಬಾಲ್. ಸೊ ಅದನ್ನ ಫೈಂಡ್ ಔಟ್ ಮಾಡಿ ನಿಮ್ಮ ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಒಳಗೆ ಟೈಪ್ ಮಾಡಿ. ಗೈಸ್, ಇಲ್ಲಿಗೆ ಇವತ್ತಿನ ಡಿಸ್ಕಷನ್ ಅನ್ನ ಮುಗಿಸ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಯ್ತು ಅಂತ ಹೇಳಿ ಅನ್ಕೋತೀನಿ. ಒಂದ್ ವೇಳೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಲೈಕ್ ಬಟನ್ ಐತಿ, ಅದನ್ನ ಪ್ರೆಸ್ ಮಾಡ್ರಿ. ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಅಂಡ್ ಫೈನಲಿ ಹೋಗಿನ ಮುಂಚೆ ನಿಮ್ಗೆ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಸೊ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸ್ಟೇ ಟ್ಯೂನ್ಡ್ ಫಾರ್ ದಿ ವಿಡಿಯೋ.